ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ದಿನವನ್ನು ಕೊಟ್ಟಿದ್ದಾನೆ. ಬನ್ನಿರಿ, ಆತನ ನಾಮಕ್ಕೆ ಸಲ್ಲತಕ್ಕ ಗೌರವವನ್ನು ಸಲ್ಲಿಸಿ ಆತನನ್ನು ನಾವು ಆರಾಧಿಸುವಂಥವರಾಗಿರುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಒಂದು ದಿನವನ್ನು, ಈ ಒಂದು ಹೊಸ ವಾರವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತ್ಯೇಕವಾಗಿ ಈ ವಾರದ ಮೊದಲನೇ ದಿನದಲ್ಲಿ ಈ ಮುಂಜಾನೆ ಜಾವದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿದ ಉಪಕಾರಗಳನ್ನು ಜ್ಞಾಪಕ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಕರ್ತನೇ, ನಮ್ಮ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಿನಗೆ ಮೆಚ್ಚುಗೆಯಾದ ಆರಾಧನೆಯನ್ನು ನಾವು ಸಲ್ಲಿಸುವರಾಗುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಆರಾಧನೆಗೆ ಅಡ್ಡಿಯಾಗಿರುವಂಥ ಎಲ್ಲ ಪಾಪ ಕಲ್ಮಶಗಳನ್ನು ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರನಾದ ನಿಮ್ಮನ್ನು ಪವಿತ್ರತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಬನ್ನಿ, ದೇವರನ್ನು ನಾವು ಆರಾಧಿಸುವ ಪ್ರಾರಂಭದಲ್ಲಿ ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನಹ ಲಾಲಿಸು ಎಂಬ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನಹ ಲಾಲಿಸು. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನಹ ಲಾಲಿಸು. ಪಾಪಿಯ ಪ್ರೀತಿಸಿದಿ, ಮಾನವನಾಗಿ ಬಂದಿ, ಪಾಪಿಯ ಪ್ರೀತಿಸಿದಿ, ಮಾನವನಾಗಿ ಬಂದಿ, ಕಾಲ್ವಾರಿ ಶಿಲುಬೆಯಲ್ಲಿ ಪಾಪವ ಹರಿಸಿದ್ದಿ, ಕಾಲ್ವಾರಿ ಶಿಲುಬೆಯಲ್ಲಿ ಪಾಪವ ಹರಿಸಿದ್ದಿ. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನಹ ಲಾಲಿಸು. ಆಗೋರ ಶಾಪವನ್ನು, ಆ ಪಾಪ ಭಾರವನ್ನು, ಆಗೋರ ಶಾಪವನ್ನು, ಆ ಪಾಪ ಭಾರವನ್ನು, ನಾಟಿದ ಮುಳ್ಳಿಟ್ಟು ನೋಡಿಗ ಆ ನೋಟ, ನಾಟಿದ ಮುಳ್ಳಿಟ್ಟು ನೋಡಿಗ ಆ ನೋಟ. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನಹ ಲಾಲಿಸು. ಯೇಸು ವಿಮೋಚಕನೇ, ಎನ್ ಪ್ರಾಣನಾಯಕನೇ, ಯೇಸು ವಿಮೋಚಕನೇ, ಎನ್ ಪ್ರಾಣನಾಯಕನೇ, ಆಶಯ ನೀನೆನಗೆ ಆ ದಿವ್ಯ ರಕ್ತದಲ್ಲಿ, ಆಶಯ ನೀನೆನಗೆ ಆ ದಿವ್ಯ ರಕ್ತದಲ್ಲಿ. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನಹ ಲಾಲಿಸು. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು,
ಈ ಭಿನ್ನ ಹಾಲಾಲಿಸು. ಹಲ್ಲೆಲೂಯಾ. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನ ಲಾಲಿಸು. ಪಾಪಿಯ ಪ್ರೀತಿಸಿದಿ, ಮಾನವನಾಗಿ ಬಂದಿ, ಕಾಲ್ವರಿ ಶಿಲುಬೆಯಲ್ಲಿ ಪ್ರಾಣವ ಹರಿಸಿದಿ, ಪಾಪವ ಹರಿಸಿದಿ. ಆ ಘೋರ ಶಾಪವನ್ನು, ಆ ಪಾಪ ಭಾರವನ್ನು ನಾಟಿದ ಮುಳ್ಳೇಟು, ನೋಡಿದ ಆ ನೋಟ. ಯೇಸು ವಿಮೋಚಕನೇ, ಎನ್ ಪ್ರಾಣ ನಾಯಕನೇ, ಆಶ್ರಯ ನೀನೆನಗೆ ಆ ದಿವ್ಯ ರಕ್ತದಲ್ಲಿ. ಅತ್ಯಂತ ಅರ್ಥಗರ್ಭಿತವಾದಂತಹ ಒಂದು ಹಾಡು. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ದಿನವನ್ನು ಕೊಟ್ಟಿದ್ದಾರೆ. ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥದ್ದು ದೇವರನ್ನ ಆರಾಧಿಸುವುದಕ್ಕಾಗಿ. ಆರಾಧನೆ ಎನ್ನುವಂಥದ್ದು ಕರ್ತನಿಗೆ ಸಲ್ಲತಕ್ಕ ಗೌರವವನ್ನು, ಕರ್ತನಿಗೆ ಸಲ್ಲತಕ್ಕ ಮಹಿಮೆಯನ್ನು, ಕರ್ತನಿಗೆ ಸಲ್ಲತಕ್ಕ ಶ್ರೇಷ್ಠತೆಯನ್ನು ಸಲ್ಲಿಸುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭಗಳಲ್ಲಿ, ಪ್ರತ್ಯೇಕವಾಗಿ ಕೀರ್ತನೆಗಳಲ್ಲಿ ದೇವರನ್ನು ಸ್ತುತಿಸುವಂಥದ್ದನ್ನು, ದೇವರನ್ನು ಮಹಿಮೆ ಪಡಿಸುವಂಥ ಮಾತುಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರತ್ಯೇಕವಾಗಿ ದಾವೀದನು ಕೀರ್ತನೆಗಳ ಮೂಲಕವಾಗಿ ದೇವರನ್ನು ಸ್ತುತಿಸಿ ಆರಾಧಿಸಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ಆತನಿಗೆ ಸಲ್ಲತಕ್ಕ ಗೌರವವನ್ನು, ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನು ಸಲ್ಲಿಸುವಂಥದ್ದಾಗಿದೆ ಆರಾಧನೆ. 116ನೇ ಕೀರ್ತನೆ ಅದರ 17, 18, 19 ವಾಕ್ಯದಲ್ಲಿ, ನಾನು ನಿನಗೆ ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುವೆನು, ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆರೂಸಲೇಮೇ, ನಿನ್ನ ಮಧ್ಯದಲ್ಲಿ ಯೆಹೋವನ ಮಂದಿರದ ಅಂಗಳಗಳಲ್ಲಿ ಆತನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆಯೇ ಸಲ್ಲಿಸುವೆನು. ಯಾಹುವಿಗೆ ಸ್ತೋತ್ರ. ನೋಡಿ, ಆರಾಧನೆಯ ಕುರಿತಾಗಿ ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ನಾನು ನಿನಗೆ ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುತ್ತೇನೆ. ಆರಾಧನೆ ಎನ್ನುವಂಥದ್ದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ. 50ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಸ್ತುತಿ ಯಜ್ಞ, ಆರಾಧನೆ, ಸ್ತುತಿ ಯಜ್ಞ, ಕೃತಜ್ಞತೆ. ಇದೇ ಕೀರ್ತನೆಯ 23ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಸ್ತುತಿ ಯಜ್ಞ. ಪ್ರಿಯರೇ, ಆರಾಧನೆ ಎನ್ನುವಂಥದ್ದು ಆರಾಧಕನಾದ ದೇವರಿಗೆ ಅಥವಾ ಸೃಷ್ಟಿಕರ್ತನಾದ ದೇವರಿಗೆ ಸೃಷ್ಟಿಗಳಾದ ನಾವು ನಮ್ಮನ್ನೇ ಸಮರ್ಪಿಸುವಂಥದ್ದು.
ಮತ್ತೊಂದು ಆವೃತ್ತಿ ಹೇಳ್ತಾನೆ, ಆರಾಧನೆ ಅನ್ನುವಂಥದ್ದು ಸೃಷ್ಟಿಕರ್ತನಾದ ಯೆಹೋವನಿಗೆ ಸೃಷ್ಟಿಗಳಾದ ನಾವು ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸುವಂಥದ್ದು. ಅಪೊಸ್ತಲನಾದ ಪೌಲ ರೋಮ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ರೋಮ ಪತ್ರಿಕೆ 12ನೇ ಅಧ್ಯಾಯ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಸಜೀವ ಯಜ್ಞವಾಗಿ ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಆರಾಧನೆ ನಮ್ಮನ್ನು, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ, ಸೃಷ್ಟಿಕರ್ತನಾದ ಯೆಹೋವನಿಗೆ ಸೃಷ್ಟಿಗಳಾದ ನಾವು ನಮ್ಮನ್ನೇ ಸಮರ್ಪಿಸುವಂಥದ್ದಾಗಿದೆ ಆರಾಧನೆ. ಇದು ಕೇವಲ ಭಾನುವಾರ ಮುಂಜಾನೆಯ ಕೆಲವು ತಾಸುಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಅಥವಾ ಶುಕ್ರವಾರದ ದಿನಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಅಥವಾ ಒಂದು ಪ್ರತ್ಯೇಕವಾದ ಹಬ್ಬ ಹರಿದಿನಗಳ ದಿನಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ನಿರಂತರವಾಗಿ ಆರಾಧಕನು, ನಾವು ಆರಾಧಕನಾದ ದೇವರನ್ನ ಮೆಚ್ಚಿಸುವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವಂಥದ್ದು ಆರಾಧನೆ. ಆರಾಧನೆ ಅನ್ನುವಂಥದ್ದು ಹಾಡುಗಳನ್ನು ಆಡುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ದೇವಾಲಯಗಳಿಗೆ ಹೋಗುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ಕಾಣಿಕೆಗಳನ್ನು ಸಮರ್ಪಿಸುವಂಥದ್ದಲ್ಲ. ಆರಾಧನೆ ಎನ್ನುವಂಥದ್ದು ಆರಾಧಕನಾದ ಯೆಹೋವನಿಗೆ ಸೃಷ್ಟಿಗಳಾದ ನಾವು ನಮ್ಮನ್ನೇ ಸಮರ್ಪಿಸುವಂಥದ್ದು. ಈ ಮುಂಜಾನೆಯಲ್ಲಿ ಸೃಷ್ಟಿಕರ್ತನಾದ ದೇವರಿಗೆ ಸೃಷ್ಟಿಗಳಾದ ನಾವು ನಮ್ಮನ್ನೇ ಸಮರ್ಪಿಸುವಂಥವರಾಗಿರುವ. ಶ್ರೀ ಯೇಸು, ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನಹ ಲಾಲಿಸು. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. 116ನೇ ಕೀರ್ತನೆಯಲ್ಲಿ ಅದರ 12ನೇ ವಾಕ್ಯದಲ್ಲಿ ಅಲ್ಲಿ ಕೀರ್ತನೆಗಾರನು ಬರೆದಿರುವಂಥದ್ದು, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸ್ತೇನೆ. ಆರಾಧನೆ ದೇವರ ನಾಮವನ್ನು ಪ್ರಖ್ಯಾತಿಪಡಿಸುವಂಥದ್ದು. ಆರಾಧನೆ ದೇವರ ನಾಮವನ್ನು ಹೊಗಳುವಂಥದ್ದು. ಆರಾಧನೆ ದೇವರಿಗೆ ಸ್ತುತಿ ಯಜ್ಞಗಳನ್ನು, ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನೋಡಿ, ನಾವು ಆಗಿರುವಂಥ ಜಾಗದಲ್ಲಿ ಒಂದು ನಿಮಿಷ ಯೋಚನೆ ಮಾಡಿ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳನ್ನು, ಕಳೆದ ಭಾನುವಾರದಿಂದ ಈ ಭಾನುವಾರದ ತನಕ 7 ದಿನ ದೇವರು ನಮ್ಮನ್ನು ನಡೆಸಿದಂತಹ ವಿಧಾನಗಳು, ನಮ್ಮ ಯಾತ್ರೆಯಲ್ಲಿ, ನಮ್ಮ ಕೆಲಸಗಳಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ ದೇವರು ಮಾಡಿದಂತಹ ದೇವರ ಸಂರಕ್ಷಣೆಯನ್ನ ನಾವು ಅನುಭವಿಸಿರುವಂಥವರಾಗಿದ್ದೇವೆ. ಅದಕ್ಕೆ ನಾವು ಇಲ್ಲಿ ನೋಡುವುದು ಯೆಹೋವನ ಮಹೋಪಕಾರಗಳಿಗೆ. ಆರಾಧನೆ ಅನ್ನುವಂಥದ್ದು ದೇವರಿಂದ ನಾವು ಹೊಂದಿಕೊಂಡಂತಹ ಆಶೀರ್ವಾದಗಳಿಗೆ ಪ್ರತ್ಯುತ್ತರವಾಗಿ
ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದು, ಸ್ತೋತ್ರವನ್ನ ಸಲ್ಲಿಸುವಂಥದ್ದು, ಸ್ತುತಿ ಯಜ್ಞಗಳನ್ನ, ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಂಥದ್ದು. ನಾವು ಆಗಿರುವಂಥ ಜಾಗದಲ್ಲಿ ನಮ್ಮ ಕಣ್ಣುಗಳನ್ನ ಮುಚ್ಚಿ, ದೇವರೇ, ನನ್ನನ್ನ ಕಳೆದ 1 ವಾರ ನೀನು ಸಂರಕ್ಷಣೆ ಮಾಡಿದ್ದಿ, ನಿನಗೆ ಸ್ತೋತ್ರ ಎಂಬುದಾಗಿ ನಮ್ಮ ಹೃದಯದ ಅಂತರಾಳದಿಂದ, ಪೂರ್ಣ ಹೃದಯದಿಂದ ದೇವರನ್ನ ಮನನ ಮಾಡುವಂಥದ್ದು, ನೆನೆಸುವಂಥದ್ದು ಆರಾಧನೆಯಾಗಿದೆ. ಸೊ ಈ ರೀತಿಯಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ನಾವು ಪವಿತ್ರರಾಗಿರ್ಬೇಕು. ಅಪವಿತ್ರವಾದಂಥದ್ದು ನಮ್ಮ ಜೀವಿತದಲ್ಲಿ ಇರಬಾರದು. ರೋಮ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ಆಫರ್ ಯುವರ್ ಬಾಡಿ ಆಸ್ ಅ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಅಂದ್ರೆ ನಮ್ಮ ದೈನಂದಿನ ಜೀವಿತ ಒಂದು ದೈವಿಕವಾದ ಪವಿತ್ರತೆಯಲ್ಲಿ ಆಗಿರಬೇಕು. ಅಪವಿತ್ರವಾದಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರಬಾರದು. ಅಪವಿತ್ರವಾದ ಕಾರ್ಯಗಳು ನಮ್ಮ ಬಾಯಿಯ ಮೂಲಕ ಹೊರಬರಬಾರದು. ಅಪವಿತ್ರವಾದ ಕಾರ್ಯಗಳನ್ನು ನಮ್ಮ ಕೈಗಳ ಮೂಲಕ ನಾವು ಮಾಡುವಂಥವರಾಗಿರಬಾರದು. ಅಪವಿತ್ರವಾದ ಕಾರ್ಯಗಳನ್ನು ನಮ್ಮ ಯೋಚನೆಯ ಮೂಲಕ ನಾವು ಚಿಂತಿಸಬಾರದು. ನೋಡಿ, ಕನ್ನಡದಲ್ಲಿ ಒಂದು ಸುಂದರವಾದ ಹಾಡಿದೆ, ನಿನ್ನ ಕಣ್ಣಿನಿಂದ ಏನು ನೋಡುತ್ತಿ ಎಂಬ ಸಂಗತಿಗೆ ಲಕ್ಷ್ಯ ಕೊಡು ನೀ, ಸ್ವರ್ಗದಲ್ಲಿರುವಾತನು ನಿನ್ನ ನೋಡುವಾತನು ಎಂದು ನೆನೆಸುತ್ತಾ ಲಕ್ಷ್ಯ ಕೊಡು ನೀ, ನಿನ್ನ ಕಿವಿಯಿಂದ ಏನು ಕೇಳುತ್ತಿ ಎಂಬ ಸಂಗತಿಗೆ ಲಕ್ಷ್ಯ ಕೊಡು ನೀ. ಹೀಗೆ ಚರಣಗಳು ಹೋಗ್ತಾ ಇದೆ. ಆರಾಧನೆ ಪವಿತ್ರನಾದ ದೇವರನ್ನ ಪವಿತ್ರತೆಯಲ್ಲಿ ನಾವು ಸ್ತುತಿಸುವಂಥದ್ದು, ಆರಾಧಿಸುವಂಥದ್ದಾಗಿದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಒಂದೊಂದು ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರೊಂದಿಗೆ ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ನಾವು ಹರಿಸುವಂಥವರಾಗಿರಬೇಕು. ದೇವರ ವಾಕ್ಯ ಅತ್ಯಮೂಲ್ಯವಾದಂತಹ ಒಂದು ಸಂಪತ್ತಾಗಿದೆ. ಸೊ ದೇವರ ವಾಕ್ಯಕ್ಕೆ ಸರಿಗಟ್ಟುವುದಕ್ಕೆ ಈ ಲೋಕದಲ್ಲಿ ಯಾವುದರಿಂದಲೂ ಸಾಧ್ಯವಿಲ್ಲ. ಕೀರ್ತನೆಗಳು 119 ಅದರ 105ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನೋಡಿ, ನಾವು ಒಂದು ಪವಿತ್ರತೆಯ ಜೀವಿತವನ್ನ ಜೀವಿಸಬೇಕಾದ್ರೆ ನಮ್ಮ ಜೀವಿತದಲ್ಲಿ ಬೇಕಾಗಿರುವಂಥದ್ದು ದೇವರ ವಾಕ್ಯ. ಇದೇ 119ನೇ ಕೀರ್ತನೆ 9ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಸೊ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವಾಗ, ದೇವರ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ನಾವು ನಿರ್ವಹಿಸುವಾಗ ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ಇದು ಅನೇಕರು ಅಪವಿತ್ರವಾದ ಜೀವಿತವನ್ನ ಜೀವಿಸುವುದಕ್ಕೆ ಕಾರಣ ಅನ್ನುವಂಥದ್ದು ದೇವರ ವಾಕ್ಯಾನುಸಾರವಾಗಿ ತಮ್ಮ ಜೀವಿತವನ್ನ ಕ್ರಮಪಡಿಸಿಕೊಳ್ಳದೇ ಇರುವಂಥದ್ದು. 119ನೇ ಕೀರ್ತನೆ ಪ್ರಾರಂಭವಾಗುವಂಥದ್ದು, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ದೇವರ ವಾಕ್ಯಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಅದು ಬಹಳ ಅಮೂಲ್ಯವಾಗಿರುವಂಥದ್ದು. ಈ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ನಾವು ಪ್ರಥಮ ಸ್ಥಾನವನ್ನು ಕೊಡಬೇಕು. ಪ್ರಿಯರೇ, ಈ ದೇವರ ವಾಕ್ಯದ ಕಡೆಗೆ ನಾವು ನಮ್ಮ ಗಮನವನ್ನ ಹರಿಸುವಂತಹ ಸಂದರ್ಭದಲ್ಲಿ ನಾವು ತಿಳುಕೊಳ್ಳಬೇಕಾಗಿರುವ ಅಥವಾ ನಮ್ಮ ಜೀವಿತದಲ್ಲಿ ಅನ್ವರ್ಥಪಡಿಸಿಕೊಳ್ಳಬೇಕಾಗಿರುವ ಕೆಲವು ಕಾರ್ಯಗಳನ್ನು ನಾವು ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನೋಡಿ, ನಂಬಿಕೆಯನ್ನ ತಿಳಿದುಕೊಳ್ಳುವುದು ಮತ್ತು ಅದನ್ನು ಆಚರಿಸುವುದು, ನೋಯಿಂಗ್ ಆ್ಯಂಡ್ ಡೂಯಿಂಗ್ ಫೇತ್. ನಮ್ಮ
ಈ ದಿನದ ವಿಷಯ ಅನ್ನುವಂಥದ್ದು ನೋಯಿಂಗ್ ಅಂದ್ರೆ ತಿಳುಕೊಳ್ಳುವುದು ಅಂಡ್ ಡೂಯಿಂಗ್ ಫೇತ್. ನಂಬಿಕೆಯನ್ನು ನಾವು ತಿಳುಕೊಂಡಂತಹ ನಂಬಿಕೆಯನ್ನ ಆಚರಿಸುವಂಥದ್ದು ಅಥವಾ ಜೀವಿತದಲ್ಲಿ ಅನ್ವರ್ಥಪಡಿಸಿಕೊಳ್ಳುವಂಥದ್ದು ಅಥವಾ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಮೊದಲು ನಾವೇನ್ ಮಾಡಬೇಕು? ನಂಬಿಕೆಯ ಕುರಿತಾಗಿ ಪೂರ್ಣವಾದ ತಿಳುವಳಿಕೆಯನ್ನ ಹೊಂದಿದವರಾಗಿರಬೇಕು. ನೋಡಿ, ಯೇಸುಸ್ವಾಮಿ ತನ್ನ ಸೇವೆಯ ಕಾಲದಲ್ಲಿ ಹೇಳ್ದ, ಇಫ್ ಯು ನೋ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ನೀವು ಸತ್ಯವನ್ನ ತಿಳಿದುಕೊಳ್ಳುವಾಗ ಸತ್ಯವು ನಿಮ್ಮನ್ನ ಸ್ವತಂತ್ರಪಡಿಸ್ತತೆ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡ್ತತೆ. ಸೊ ವಿ ನೋ ಮೆನಿ ಥಿಂಗ್ಸ್ ಬಟ್ ವಿ ಡೋಂಟ್ ನೋ ಎನಿಥಿಂಗ್. ಸೊ ಇವತ್ತು ಏನಾಗಿದೆ ಅಂತಂದ್ರೆ, ನಮಗೆ ಏನೇನೋ ಗೊತ್ತು, ಆದರೆ ನಿಜವಾಗಿ ನೋಡೋದಾದ್ರೆ ನಮಗೆ ಏನು ಗೊತ್ತಿಲ್ಲದವರಾಗಿ ಬದುಕ್ತಾ ಇದ್ದೇವೆ. ಅದರ ಅರ್ಥ ನಾವು ತಿಳಿದುಕೊಂಡಿರುವಂತಹ ಅನೇಕ ಕಾರ್ಯಗಳು ಅದು ತಪ್ಪಾದ ವಿಧದಲ್ಲಿ ಆಗಿದೆ ಎಂಬುವಂಥದ್ದಾಗಿದೆ. ವಿ ನೋ ಮೆನಿ ಥಿಂಗ್ಸ್ ಬಟ್ ವಿ ಡೋಂಟ್ ನೋ ಎನಿಥಿಂಗ್ಸ್. ಸೊ ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯವನ್ನ ಅಭ್ಯಾಸ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಇದು ಅನೇಕರು ದೇವರ ವಾಕ್ಯವನ್ನ ಮನನ ಮಾಡುವಂಥವರು, ದೇವರ ವಾಕ್ಯವನ್ನ ಕಂಠಪಾಠ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಅದನ್ನು ತಮ್ಮ ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳದೆ ಹೋದರೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಸೊ ನಾನು ಕಳೆದ ದಿನದಲ್ಲಿ ಓದಿದಂತಹ ಒಂದು ವಾಕ್ಯ ಪ್ರಯೋಗ ಅನ್ನುವಂಥದ್ದು, ವಿ ನೋ ದ ಬೈಬಲ್. ನಮಗೆ ಸತ್ಯವೇದದ ಕುರಿತಾಗಿ ಪೂರ್ಣವಾದ ಗ್ರಹಿಕೆ ಉಂಟು, ಆದರೆ ಸತ್ಯವೇದದಲ್ಲಿ ಬರೆದಿರುವ ದೇವರಿಗೆ ನಾವು ಅಪರಿಚಿತರಾಗಿದ್ದೇವೆ. ವಿ ಆರ್ ಅ ಸ್ಟ್ರೇಂಜರ್ ಟು ಗಾಡ್ ಇನ್ ದ ಬೈಬಲ್. ವಿ ನೋ ದ ಬೈಬಲ್. ನಮಗೆ ಸತ್ಯವೇದ ಗೊತ್ತು, ಆದರೆ ಸತ್ಯವೇದದಲ್ಲಿರುವ ದೇವರಿಗೆ ನಾವು ಅಪರಿಚಿತರು. ವಿ ಆರ್ ಅ ಸ್ಟ್ರೇಂಜರ್ ಟು ದ ಬೈಬಲ್, ದ ಗಾಡ್ ಹೂ ಇಸ್ ಇನ್ ದ ಬೈಬಲ್. ಕಾರಣ ನಾವು ಸರಿಯಾಗಿ ಸತ್ಯವೇದವನ್ನ ಅರ್ಥೈಸಿಕೊಂಡಿಲ್ಲ ಎಂಬುವಂಥದ್ದು ಇದರ ಮೂಲಕವಾಗಿ ನಾವು ಗ್ರಹಿಸಬಹುದಾಗಿದೆ. ನೋಡಿ, ಅಪೊಸ್ತಲನಾದ ಪೌಲನು ತಿಮೋತಿಯನಿಗೆ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಆತನು ಹೇಳಿರುವಂತಹ ಒಂದು ಮಾತು 2 ತಿಮೋತಿ 2ನೇ ಅಧ್ಯಾಯ ಅದರ 1-2 ವಾಕ್ಯದಲ್ಲಿ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಸೊ ಇಲ್ಲಿ ತಿಮೋತಿ ಪೌಲನ ಶಿಷ್ಯನಾಗಿದ್ದ. ನೋಡಿ, ಅಪೊಸ್ತಲರ ಕೃತ್ಯವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ, ಪೌಲನ 2ನೇ ಮಿಷನರಿ ಪ್ರಯಾಣದ ಸಂದರ್ಭದಲ್ಲಿ ಈ ತಿಮೋತಿಯನೆಂಬ ಒಬ್ಬ ಯೌವನಸ್ಥ ಪೌಲನ ಸಂಗಡಿಗರೊಂದಿಗೆ ಸೇರಿಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ನೋಡಿ, ಪೌಲ ತನ್ನ 2ನೇ ಮಿಷನರಿ ಪ್ರಯಾಣವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಆತ ಏನ್ ಮಾಡ್ತಾನೆ, ಪ್ರಾರಂಭಿಸಿದಾಗ ಆತ ತಾನು ಮೊದಲ ಮಿಷನರಿ ಪ್ರಯಾಣದಲ್ಲಿ ಭೇಟಿ ಕೊಟ್ಟಂತಹ ಕೆಲವು ಸಭೆಗಳಿಗೆ ಭೇಟಿ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಆ ಭೇಟಿಯ ಸಂದರ್ಭದಲ್ಲಿ ಲುಸ್ತ್ರ ಎಂಬ ಪಟ್ಟಣಕ್ಕೆ ಬಂದ. ಈ ಲುಸ್ತ್ರದಲ್ಲಿ ಈ ತಿಮೋತಿಯನೆಂಬ ಒಬ್ಬ ಯೌವನಸ್ಥ ಇದ್ದ. ಪೌಲನ ಮೊದಲ ಸುವಾರ್ಥ ಪ್ರಯಾಣದಲ್ಲಿ ಈ ತಿಮೋತಿಯನ ತಾಯಿ ಯೇಸು ಕ್ರಿಸ್ತನನ್ನ ಕಂಡುಕೊಂಡವಳು.
ಈಕೆ ಒಬ್ಬ ಯಹೂದ್ಯಳಾಗಿದ್ದಳು, ಯಹೂದ್ಯ ಮತಾಚಾರದಲ್ಲಿ ಜೀವಿಸುವಂಥವಳಾಗಿದ್ದಳು. ಆದರೆ ಪೌಲನು ಲುಸ್ತ್ರಕ್ಕೆ ಬಂದು ಯೇಸು ಕ್ರಿಸ್ತನ ಕುರಿತಾದಂತಹ ಸದ್ವರ್ತಮಾನವನ್ನು ತಿಳಿಯಪಡಿಸಿದಾಗ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಂತಹ ಒಬ್ಬ ಸ್ತ್ರೀ, ಈ ಸ್ತ್ರೀಯ ಮಗನಾಗಿದ್ದ ಈ ತಿಮೋತಿ. ಪೌಲನ ಎರಡನೇ ಸುವಾರ್ಥ ಪ್ರಯಾಣದ ಸಂದರ್ಭದಲ್ಲಿ, ಈ ಲುಸ್ತ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪೌಲ ಏನ್ ಮಾಡ, ಈ ತಿಮೋತಿಯನನ್ನ ಕಂಡಾಗ ಪೌಲನಿಗೆ ಗೊತ್ತಾದಂಥದ್ದು, ಇವನನ್ನ ನನ್ನ ಸಂಗಡ ಕರೆದುಕೊಂಡು ಹೋಗುವಂಥದ್ದು ಸುವಾರ್ಥ ಸೇವೆಗೆ ಒಳಿತು ಎಂಬುದಾಗಿ. ಸೊ ಹೀಗೆ ಪೌಲನ ಶಿಷ್ಯನಾಗಿ, ಪೌಲನ ಸಂಗಡಿಗನಾಗಿ, ಪೌಲನ ಸಹವರ್ತಿಯಾಗಿ ಸೇರಿಕೊಂಡಂತಹ ತಿಮೋತಿಯನಿಗೆ ಪೌಲನು ತನ್ನ ಸುವಾರ್ಥ ಪ್ರಯಾಣದಲ್ಲಿ ಅನೇಕ ವಿಚಾರಗಳನ್ನ ಕಲಿಸಿಕೊಟ್ಟ. ಯೇಸು ಕ್ರಿಸ್ತನ ಕುರಿತಾದಂತಹ ಅನೇಕ ವಿಚಾರಗಳನ್ನ ಕಲಿಸಿಕೊಟ್ಟ. ಸೊ ಹೀಗೆ ಕಲಿಸಿಕೊಟ್ಟಂತಹ ತಿಮೋತಿಯನಿಗೆ ಪೌಲನು ತನ್ನ ಸೇವೆಯ ಅಥವಾ ತನ್ನ ಜೀವಿತದ ಕೊನೆ ಗಳಿಗೆಯಲ್ಲಿ ಆತನು ಬಂದಿರುವಂತಹ ಸಂದರ್ಭದಲ್ಲಿ ಈ ತಿಮೋತಿಯನಿಗೆ ಹೇಳುವಂಥದ್ದು, ನನ್ನ ಮಗನೇ. ಇದು ಒಂದು ಆತ್ಮಿಕ ತಂದೆಯ ಜವಾಬ್ದಾರಿಯಾಗಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ತಿಳಿಸಿ ಬೋಧಿಸ ಶಕ್ತರಾದ ನಂಬಿಗಸ್ತರಿಗೆ ಒಪ್ಪಿಸಿಕೊಡು. ಸೊ ಇಲ್ಲಿ ಪೌಲನು ತಿಮೋತಿಯನಿಗೆ ದೇವರ ಕುರಿತಾಗಿರುವ ಸಂಪೂರ್ಣವಾದ ಮಾಹಿತಿಯನ್ನ ಒದಗಿಸಿಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸೊ ವಿ ನೋ ಎವ್ರಿಥಿಂಗ್ ಬಟ್ ವಿ ಡೋಂಟ್ ನೋ ಎನಿಥಿಂಗ್. ನಾವು ಎಲ್ಲವನ್ನ ಬಲ್ಲವರಾಗಿದ್ದೇವೆ, ಆದರೆ ಏನನ್ನು ಸಹ ಬಲ್ಲದವರಾಗಿದ್ದೇವೆ. ಕಾರಣ, ನಾವು ತಿಳಿದುಕೊಳ್ಳಬೇಕಾದಂತಹ ವಿಚಾರಗಳನ್ನ ಸರಿಯಾದ ವಿಧದಲ್ಲಿ ತಿಳಿದುಕೊಳ್ಳದೇ ಇರುವಂಥದ್ದು. C.S. ಲೂಯಿಸ್ ಎಂಬ ಒಬ್ಬ ವೇದ ವಿದ್ವಾಂಸ ಹೇಳಿರುವಂಥದ್ದು, ಇಫ್ ಯು ಡೋಂಟ್ ಲಿಸನ್ ದ ಥಿಯಾಲಜಿ, ದಟ್ ವೋಂಟ್ ಮೀನ್ ಯು ಹ್ಯಾವ್ ನೋ ಐಡಿಯಾ ಅಬೌಟ್ ಗಾಡ್, ಇಟ್ ಮೀನ್ ಯು ಹ್ಯಾವ್ ಎ ಲಾಟ್ ರಾಂಗ್ ಒನ್ಸ್. ಸೊ ನೀವು ದೈವಶಾಸ್ತ್ರವನ್ನ, ಥಿಯಾಲಜಿ ಎಂಬ ಪದ ಕೇಳಿದ್ರೆ ಅನೇಕರಿಗೆ ಒಂದು ರೀತಿ ಕಸಿವಿಸಿ ಆಗ್ತದೆ, ಏನಪ್ಪ ಇದು ನಮ್ಗೆ ಯಾಕೆ ಬೇಕಿವಲ್ಲ. ಸೊ ಥಿಯಾಲಜಿ ಎನ್ನುವಂಥದ್ದು ಅನೇಕರು ನೆನೆಸುವಂಥದ್ದು ಇದು ಸಭೆಯ ಪಾದ್ರಿಗಳಿಗೆ, ವೈದಿಕರಿಗೆ ಕಾರ್ಯ. ಸೊ ಇಲ್ಲಿ ನಾವು ನೋಡುವಂಥದ್ದು, ಇಲ್ಲಿ C.S. ಲೂಯಿಸ್ ಅವರು ಹೇಳಿರುವಂಥದ್ದು, ಇಫ್ ಯು ಡೋಂಟ್ ಲಿಸನ್ ದ ಥಿಯಾಲಜಿ, ನೀವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ದೈವಶಾಸ್ತ್ರ ಅನ್ನುವಂಥದ್ದು ದೇವರ ಕುರಿತಾಗಿ ಕಲಿಯುವಂತಹದ್ದು ಎಂಬುದಾಗಿ. ಇಂದು ಅನೇಕರು ನೆನೆಸಿರುವಂಥದ್ದು ಇದು ಕೇವಲ ಪಾದ್ರಿಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಸೊ ಇದರ ಫಲವಾಗಿ ಇಂದು ಅನೇಕ ಕ್ರೈಸ್ತ ವಿಶ್ವಾಸಿಗಳು ಕ್ರೈಸ್ತ ನಂಬಿಕೆಯಿಂದ ದೂರ ಹೋಗುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ನಾನು ಹೇಳಿದೆ, ಥಿಯಾಲಜಿ ಅನ್ನುವಂಥದ್ದು ಸತ್ಯವೇದವನ್ನ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಕಲಿಯುವ ಒಂದು ವಿಧಾನವಾಗಿದೆ. ನೋಡಿ, ಇಂದು ನಾವು ಪ್ರತಿದಿನ ವಿಭಿನ್ನವಾದ ವಾಕ್ಯಗಳನ್ನು ನಮ್ಮ ಮೊಬೈಲ್ ಫೋನ್ಗಳ ಮೂಲಕ, ವಾಟ್ಸಪ್ಗಳ ಮೂಲಕ ಹಂಚುವಂಥದ್ದನ್ನು ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ಸೊ ಇವುಗಳನ್ನು ನಾವು ಕರೆಯುವಂಥದ್ದು ಆಶೀರ್ವಾದದ ಮಾತುಗಳು ಎಂಬುದಾಗಿ, ಆಶೀರ್ವಾದದ ವಚನಗಳು ಎಂಬುದಾಗಿ. ಆದರೆ ಪ್ರತಿಯೊಂದು ವಾಕ್ಯಗಳ, ಪ್ರತಿಯೊಂದು ಸತ್ಯವೇದದಲ್ಲಿರುವಂತಹ 66 ಪುಸ್ತಕಗಳು, ಅದರಲ್ಲಿರುವಂತಹ ಪ್ರತಿಯೊಂದು ಅಧ್ಯಾಯಗಳು, ಪ್ರತಿಯೊಂದು ವಾಕ್ಯಗಳು ಅದರದೇ ಆದ ಹಿನ್ನೆಲೆಯನ್ನು ಹೊಂದಿರುವಂಥದ್ದಾಗಿದೆ. ನಾವು
ಬರೆದು ಕಳುಹಿಸುವಂತಹ, ಪೋಸ್ಟ್ ಮಾಡುವಂತಹ ಅನೇಕ ವಾಕ್ಯಗಳ ಹಿನ್ನೆಲೆ ಏನೆಂಬುದು ನಾವು ಅರಿಯದವರಾಗಿದ್ದೇವೆ. ಸೊ ಉದಾಹರಣೆಗೆ ನಾನು ಹೇಳುವಂಥದ್ದು, ನಾವು ಒಂದು ವಾಕ್ಯವನ್ನು ಬರಿತೇವೆ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್. ಸೊ ನನ್ನಲ್ಲಿ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಸೊ ಇದನ್ನು ಓದುವಂತಹ ಒಬ್ಬ ವ್ಯಕ್ತಿ, ಉದಾಹರಣೆಗೆ ಆತ ಯಾವುದಾದ್ರೂ ಒಂದು ವ್ಯಾಪಾರಕ್ಕೆ ಕೈ ಇಟ್ಟಿರುವುದಾದ್ರೆ ಅವನ ಸರಿ ಐ ಕ್ಯಾನ್ ಡೂ ಇಟ್. ಆದರೆ ಅದರ ಹಿನ್ನೆಲೆ ಅನ್ನುವಂಥದ್ದು, ಪೌಲನು ತನ್ನ ಜೀವಿತದ ಒಂದು ಪ್ರತಿಕೂಲದ ಸಂದರ್ಭಗಳಲ್ಲಿ ಹಾದು ಹೋಗುತ್ತಿರುವಾಗ, ಆ ಪ್ರತಿಕೂಲಗಳ ಸಂದರ್ಭದಲ್ಲಿ ಅವನು ಹೇಳುವಂಥದ್ದು, ಐ ಕ್ಯಾನ್ ಡೂ. ಈ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ನಾನು ಆಗಿರುವಾಗಲೂ ಕ್ರಿಸ್ತನಿಗಾಗಿ ಏನನ್ನಾದರೂ ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ. ಸೊ ಅದಕ್ಕೆ ನಾನು ಹೇಳಿದೆ, if you don't listen the theology, that won't mean you have no idea about God. It will mean you have lot of wrong ideas. ನೀವು ದೈವಶಾಸ್ತ್ರವನ್ನ ಕಲಿಯದಿದ್ದರೆ, ಸೊ ನಿಮಗೆ ದೇವರ ಬಗ್ಗೆ ತಿಳುವಳಿಕೆ ಇಲ್ಲ ಎಂಬುದಾಗಿ ನಾನು ಹೇಳೋದಿಲ್ಲ. ಬದಲಾಗಿ ನೀವು ತಪ್ಪಾದ ಗ್ರಹಿಕೆಯನ್ನ ಹೊಂದಿದ್ದೀರಿ. ಈ ತಪ್ಪಾದ ಗ್ರಹಿಕೆ ನಮ್ಮಿಂದ ದೂರ ಹೋಗ್ಬೇಕಾದ್ರೆ ನಾವೇನ್ ಮಾಡಬೇಕು? ದೈವಶಾಸ್ತ್ರವನ್ನ ಕಲಿಬೇಕು. ದೇವರ ವಾಕ್ಯವನ್ನ, ಸತ್ಯವೇದವನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಕಲಿಬೇಕು. ನೋಡಿ, ಕೆಲವು ವರ್ಷಗಳ ಹಿಂದೆ ನಮ್ಮ ಪಕ್ಕದ ರಾಜ್ಯದಿಂದ ಒಬ್ಬ ಹೆಣ್ಣು ಮಗಳು ತಾನು ಹುಟ್ಟಿ ಬೆಳೆದಂತಹ ಧರ್ಮವನ್ನ ನಿರಾಕರಿಸಿ ಬೇರೊಂದು ಧರ್ಮವನ್ನ ಸ್ವೀಕಾರ ಮಾಡಿದ್ಲು. ಅದು ಮಾತ್ರವಲ್ಲ, ಆ ಒಂದು ಗುಂಪಿಗೆ ಆಕೆ ಸೇರ್ಕೊಂಡು ದೇಶವನ್ನ ತೊರೆದು ಬಿಟ್ಟು ಹೋದ್ಲು. ಸೊ ಆಕೆ ಮಾಡಿದಂತಹ ಒಂದು ಪ್ರವಚನದಲ್ಲಿ ಈ ರೀತಿ ಇದೆ, ವೈ ಐ ಡಿಡ್ ದಿಸ್. ನಾನು ಯಾಕೆ ಇದನ್ನ ಮಾಡಿದೆ? ನಾನು ಯಾಕೆ ನನ್ನ ಮತವನ್ನ ಬದಲಾಯಿಸಿದೆ? ಆಕೆ ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವಳು. ಆಕೆಗೆ ಕೆಲವು ಪ್ರಶ್ನೆಗಳು ಎದ್ದೇಳಿದವು. ತನ್ನ ನಂಬಿಕೆಯ ಕುರಿತಾಗಿ, ಕ್ರೈಸ್ತ ನಂಬಿಕೆಯ ಕುರಿತಾಗಿ ಕೆಲವು ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಅವರ ಸಭೆಯ ವೈದಿಕರಿಂದಾಗಲಿ ಯಾರಿಂದಲೂ ಸಿಕ್ಕಲಿಲ್ಲ. ಬೇರೆ ವಿಧದಲ್ಲಿ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಹೋದ್ಲು. ಆಗ ಬೇರೊಂದು ಮತದವರು ಆಕೆಯ ಪ್ರಶ್ನೆಗಳಿಗೆ ಅವರದೇ ಮತದ ಆ ಒಂದು ಅಡಿಯಲ್ಲಿ ಉತ್ತರ ಕೊಟ್ಟರು. ಸೊ ಆಕೆಗೆ ಅದನ್ನು ಮನವರಿಕೆ ಮಾಡಿಬಿಟ್ರು, ವಿತೌಟ್ ಸರಿಯಾದ ರೀತಿಯಲ್ಲ. ಸೊ ಆಕೆ ತಿಳ್ಕೊಂಡ್ಬಿಟ್ಲು ಇದೇ ಸರಿಯಾದಂಥ ಅರ್ಥ ಎಂಬುದಾಗಿ ಏನು ಮಾಡಿದ್ಲು, ಕ್ರೈಸ್ತತ್ವವನ್ನು ತೊರೆದು ಬಿಟ್ಲು. ಇದಕ್ಕೆ ಕಾರಣ ಏನು? ಸರಿಯಾದಂತಹ ತಿಳುವಳಿಕೆ, ಸರಿಯಾದಂತಹ ಪಠನ, ಸರಿಯಾದಂತಹ ಕಲಿಕೆ ಆಕೆಯ ಕುಟುಂಬದವರಾಗಲಿ, ಆಕೆ ಸೇರುತ್ತಿದ್ದಂತಹ ಸಭೆಯ ವೈದಿಕರಾಗಲಿ ಕೊಡದೆ ಹೋದಂಥದ್ದು. ಪ್ರೇರೆ, ಇದು ಅತ್ಯಂತ ವೇದನಾಜನಕವಾದಂತಹ ಒಂದು ಸಂಭವ. ಸೊ ನಾವು ಏನ್ ಮಾಡಬೇಕು? ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಕಲಿಬೇಕು. ಥಿಯಾಲಜಿ ಅನ್ನುವಂಥದ್ದು, ದೈವಶಾಸ್ತ್ರ ಅನ್ನುವಂಥದ್ದು ಸತ್ಯವೇದವನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ಕಲಿಯುವಂಥದ್ದು ಎಂಬುದಾಗಿ ನಾನು ಹೇಳಿದೆ. ಹಳೆಯ ಒಡಂಬಡಿಕೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಏದೆನ್ ಯುಗದ ದೈವಶಾಸ್ತ್ರ ಕಲಿಕೆ, ದ ಥಿಯಾಲಜಿ ಆಫ್ ಏಡನಿಕ್ ಎರಾ. ಸೊ ಇಲ್ಲಿ ಸೃಷ್ಟಿಕರ್ತನ ಕುರಿತಾಗಿ, ಪ್ರಪಂಚದ ಸೃಷ್ಟಿಯ ಕುರಿತಾಗಿ, ಮನುಷ್ಯ ಸೃಷ್ಟಿಯ ಕುರಿತಾಗಿ, ದೇವರು ಮನುಷ್ಯನಿಗೆ ಕೊಟ್ಟ ಜವಾಬ್ದಾರಿಯ ಕುರಿತಾಗಿ, ಪರೀಕ್ಷೆ ಮತ್ತು ಪಾಪದ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ, ವಿಮೋಚನೆಯ ಕುರಿತಾಗಿ ನಾವು ಕಲಿಬಹುದು.
ಸೃಷ್ಟಿಕರ್ತನ ಕುರಿತಾಗಿ ನಾವು ಕಲಿಯುವಂತೆ ಎಲ್ಲವೂ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ. ಸೊ ಅದೇ ರೀತಿಯಾಗಿ ಥಿಯಾಲಜಿ ಆಫ್ ನೋಹನ ಯುಗದ ದೈವಶಾಸ್ತ್ರ ಕಲಿಕೆ. ಸೊ ಅಲ್ಲಿ ಜಲಪ್ರಳಯ, ನೋಹನೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆ, ಶೇಮನಿಗೆ ಕೊಟ್ಟಂತಹ ಆಶೀರ್ವಾದ, ಬಾಬೇಲ್ ಗೋಪುರ ಅದರ ಹಿನ್ನೆಲೆ, ಇದರ ಕುರಿತಾಗಿ ನಾವು ಕಲಿಯುವುದಕ್ಕೆ ನಾವೇನ್ ಮಾಡಿದ್ದೇವೆ, ಇವೆಲ್ಲವೂ ಸತ್ಯವೇದದಲ್ಲಿ ಬರೆದಿರುವಂತಹ ಭಾಗಗಳನ್ನ ವಿವಿಧ ಭಾಗಗಳಾಗಿ ವಿಂಗಡಿಸಿ ಕಲಿಯುವಂತದ್ದಾಗಿದೆ ಥಿಯಾಲಜಿ ಅಥವಾ ದೈವಶಾಸ್ತ್ರ. ಯಾವುದೇ ದೈವಶಾಸ್ತ್ರದ ಬೇರು ಅನ್ನುವಂಥದ್ದು ಸತ್ಯವೇದವಾಗಿದೆ. ಥಿಯಾಲಜಿ ಸತ್ಯವೇದದ ವಿಶ್ಲೇಷಣೆ. ಇದು ದೈವಶಾಸ್ತ್ರ ಅನ್ನುವಂಥದ್ದು ಇಟ್ ಇಸ್ ರೂಟೆಡ್ ಇನ್ ದ ಸ್ಕ್ರಿಪ್ಚರ್. ಸತ್ಯವೇದದಲ್ಲಿ ಬೇರೂರಿರುವಂಥದ್ದಾಗಿದೆ. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ತೇವೆ, ಅನೇಕ ವಿಚಾರಗಳನ್ನು ನಾವು ನೋಡುತ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಯಾವುದು ಥಿಯಾಲಜಿ ಆಫ್ ನೋಹನ ಯುಗದ ಕಾಲದ ಇದು ದೈವಶಾಸ್ತ್ರ. ಆಮೇಲೆ ಮೋಶೆಯ ಕಾಲದ ದೈವಶಾಸ್ತ್ರ. ಅದರಲ್ಲಿ ನಾವು ದೇವರು ಕೆಲವು ನಿಯಮಗಳನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಮಾರಲ್ಲ, ನೈತಿಕ ಕಾನೂನು, ನಾಗರಿಕ ಕಾನೂನು, ಆಮೇಲೆ ಸಾಂಪ್ರದಾಯಿಕ ಕಾನೂನು. ಸೊ ಇವೆಲ್ಲವನ್ನು ನಾವು ಕಲಿಯುವುದಕ್ಕೆ ಮಾಡಿರುವಂತಹ ಒಂದು ವಿಭಾಗವಾಗಿದೆ ಈ ಒಂದು ಥಿಯಾಲಜಿ ಎನ್ನುವಂಥದ್ದು. ಅದೇ ರೀತಿಯಾಗಿ ರಾಜರ ಕಾಲದ ದೈವಶಾಸ್ತ್ರ. ಅಲ್ಲಿ ದೇವರು ದಾವೀದನೊಂದಿಗೆ ಮಾಡಿದ ವಾಗ್ದಾನದ ಕುರಿತಾಗಿ ನಾವು ಕಲಿತೇವೆ. ಅದು ಅದರ ನೆರವೇರಿಕೆಯ ಕುರಿತಾಗಿ ನಾವು ಕಲಿತೇವೆ. ಆಮೇಲೆ ದ ಥಿಯಾಲಜಿ ಆಫ್ ಪ್ರಾಫೆಟಿಕ್ ಎರಾ, ಪ್ರವಾದಿಗಳ ಯುಗದ ದೈವಶಾಸ್ತ್ರ ಕಲಿಕೆ. ನಂತರವಾಗಿ ನಾವು ಹೊಸ ಒಡಂಬಡಿಕೆಯ ದೈವಶಾಸ್ತ್ರ ಕಲಿಕೆ ನಾವು ನೋಡುತ್ತೇವೆ. ಅದರಲ್ಲಿ ಸುವಾರ್ತೆಯ ಕುರಿತಾಗಿರುವಂತಹ ಕಲಿಕೆ, ಅಪೊಸ್ತಲರ ಕೃತ್ಯದ ಕುರಿತಾಗಿರುವಂತಹ ಕಲಿಕೆ, ಪತ್ರಿಕೆಗಳ ಕುರಿತಾಗಿರುವಂತಹ ಕಲಿಕೆ. ಸೊ ಇವೆಲ್ಲ ವಿಭಾಗಿಸಲ್ಪಟ್ಟಿರುವಂಥದ್ದು ಒಂದು ಆಯಾಮದಲ್ಲಿ, ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ದೇವರ ವಾಕ್ಯವನ್ನ ಕಲಿಯುವುದಕ್ಕೆ. ಆದರೆ ಇವತ್ತು ನಿಜವಾಗಲೂ ಹೇಳ್ತೇನೆ, ಇವತ್ತು ಕ್ರೈಸ್ತ ಸಭೆಗಳು ಪ್ರತ್ಯೇಕವಾಗಿ ಈ ಒಂದು ನ್ಯೂ ಜನರೇಷನ್ ಸಭೆ ಎಂಬುದಾಗಿ ಹೇಳುವಂಥವರು ಇದಕ್ಕೆ ಯಾವುದೇ ರೀತಿಯ ಶ್ರೇಷ್ಠತೆಯನ್ನ ಕೊಡದೆ ತಮ್ಮದೇ ಆದ ರೀತಿಯಲ್ಲಿ ತಮಗೆ ಲಾಭ ಬರುವ ರೀತಿಯಲ್ಲಿ ದೇವರ ವಾಕ್ಯವನ್ನ ಪ್ರಸಂಗಿಸುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅದಕ್ಕೂ ಒಂದು ವ್ಯವಸ್ಥಿತವಾದ ರೀತಿ ಉಂಟು. ಹೂ ಇಸ್ ಹೋಲಿ ಸ್ಪಿರಿಟ್? ಪವಿತ್ರಾತ್ಮನ ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಕ್ರಿಯೆಗಳು ಹೇಗಿದ್ವು, ಪವಿತ್ರಾತ್ಮನ ಯೇಸು ಕ್ರಿಸ್ತನ ಜೀವಿತದಲ್ಲಿ ಯಾವ ರೀತಿಯಾಗಿ. ಸೊ ಹೀಗೆ ಅನೇಕ ಕಾರ್ಯಗಳನ್ನು ನಾವು ಕಲಿತೇವೆ. ಆದರೆ ಇವತ್ತು ಅನೇಕರು ಅದೇ ರೀತಿಯಾಗಿ ವಾಟ್ ಈಸ್ ಚರ್ಚ್, ಸಭೆಯ ಕುರಿತಾಗಿ ನಾವು ಕಲಿತೇವೆ. ಥಿಂಗ್ಸ್ ಟು ಕಮ್, ಸಂಭವಿಸಬೇಕಾದಂತಹ ವಿಚಾರಗಳ ಕುರಿತಾಗಿ ನಾವು ಕಲಿತೇವೆ. ಸೊ ಇವೆಲ್ಲವನ್ನ ಕಲಿಯುವಂಥದ್ದಾಗಿದೆ ಥಿಯಾಲಜಿ ಎನ್ನುವಂಥದ್ದು. ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಗಳಿಗೆ ಸತ್ಯವೇದವು ಕೊಡುವಂತಹ ಪ್ರಾಮುಖ್ಯತೆ ಏನೆಂಬುದಾಗಿ ವ್ಯವಸ್ಥಿತವಾಗಿ ಕಲಿಯುವಂಥದ್ದು ಈ ಒಂದು ಕಲಿಕೆಯಾಗಿದೆ. ಆದರೆ ಇವತ್ತು ಅನೇಕರು ಇವುಗಳಿಗೆ ವಿಭಿನ್ನವಾಗಿ ಜೀವಿಸಿ ಜನರನ್ನ ಮೋಸಗೊಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದಲೇ C.S. ಲೂಯಿಸ್ ಅವರು ಹೇಳಿರುವಂಥದ್ದು, ಸೊ ನೀವು ಯಥಾರ್ಥವಾಗಿ ವ್ಯವಸ್ಥಿತವಾಗಿ ದೇವರ ವಾಕ್ಯವನ್ನ ಕಲಿಯದೆ ಹೋದ್ರೆ, ಸೊ ನೀವು ಏನನ್ನೋ ತಿಳ್ಕೊಂಡಿದ್ದೀರಾ ದೇವರ ಕುರಿತಾಗಿ, ಆದರೆ ಮೋಸ್ಟ್ ಆಫ್ ದೆಮ್ ಇಸ್ ಇನ್ ರಾಂಗ್ ವೇ, ಇದು ತಪ್ಪಾದ ರೀತಿಯಲ್ಲಿ. ಸೊ ಇಂದು ಇಂತಹ ದೇವರ ವಾಕ್ಯವನ್ನ ಕೇಳಿಕೊಳ್ಳುವುದಕ್ಕೆ ಯಾರು ಬಯಸೋದಿಲ್ಲ. ಇಂದು ಪ್ರತಿಯೊಬ್ಬರು ಆಲಯಗಳಿಗೆ ಬರುವಂಥದ್ದು ಏನಾದರೂ ಹೊಸ ಆಶೀರ್ವಾದದ ಕುರಿತಾಗಿ ಪಾಸ್ಟರ್ಗಳು ಹೇಳ್ತಾರೆ ಎಂಬುದಾಗಿ ಕೇಳೋದಕ್ಕೆ. ಇವರು ಬಂದು ತಮ್ಮಲ್ಲಿರುವಂಥದ್ದನ್ನ ಕೊಟ್ಟು ಹೋಗ್ತಾರೆ ಹೊರತು ಏನನ್ನೂ ಸಹ ಹೊಂದಿಕೊಳ್ಳೋದಿಲ್ಲ ಇವರು.
ಆದರೆ ಪ್ರಸಂಗಿಗಳಾಗಿರುವಂಥವರು ರಂಜನೆಯ ಮಾತುಗಳನ್ನು ಹಾಡಿ ಹೇಳಿ ಜನರನ್ನ ಮೋಸಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಪೌಲ ತಿಮೋಥಿಯನಿಗೆ ಬರೆಯುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ಇಂತಹ ರಂಜನೆಯ ಮಾತುಗಳಿಗೆ ಒಳಪಡಬೇಡ್ರಿ ಎಂಬುದಾಗಿ. ಪ್ರಿಯರೇ, ನಾವು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತಹ ಒಂದು ವಿಚಾರ, ವಿ ಮಸ್ಟ್ ಲರ್ನ್ ಥಿಯಾಲಜಿ ಇನ್ ಎ ಸಿಸ್ಟಮ್ಯಾಟಿಕ್ ವೇ. ನಾವು ದೈವಶಾಸ್ತ್ರದ ಅಡಿಯಲ್ಲಿ ಅಥವಾ ಇನ್ ದ ರೂಟೆಡ್ ಆಫ್ ಸ್ಕ್ರಿಪ್ಚರ್ ವಿ ಮಸ್ಟ್ ಸ್ಟಡಿ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ನಾವೇನ್ ಮಾಡಬೇಕು? ಕಲಿಯುವಂತವರಾಗಿರ್ಬೇಕು. ಸೊ ನಾವು ಓದಿದಂತಹ ದೇವರ ಕೊಡು ಎಂಬುದಾಗಿ. ಸೊ ನಾವು ಕಲಿತಿರುವಂತ ದೇವರ ವಾಕ್ಯವನ್ನು ನಾವೇನ್ ಮಾಡಬೇಕು? ಇತರರಿಗೆ ತಿಳಿಸುವಂತವರಾಗಿರಬೇಕು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ನಾವು ಮೋಶೆಯ ಕುರಿತಾಗಿ ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ 3ನೇ ಅಧ್ಯಾಯದಲ್ಲಿ ದೇವರು ಯೆಹೋವನು ಮೋಶೆಯನ್ನ ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ವಿಮೋಚನಕಾಂಡ 1ನೇ ಅಧ್ಯಾಯದಿಂದ ನಾವು ಕಲಿಯುವಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗುವಂಥದ್ದು ಏನು? ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶಕ್ಕೆ ಬಂದ್ರು, ಅವರು ಹೆಚ್ಚಿ ಬಲ ಹೊಂದಿದ್ರು, ದೇ ಬಿಕಮ್ ವೆರಿ ಮೋರ್ ಪೀಪಲ್. ಸೊ ಹೀಗಿರುವಾಗ ಯಾರು? ಮೋಶೆಯ ಜನನ ಆಯಿತು. ಮೋಶೆ ಹುಟ್ಟುವಂತಹ ಸಂದರ್ಭದಲ್ಲಿ ಫರೋಹನ ಏನ್ ಮಾಡಿದ್ರು ಹೇಳಿದ, ಎಲ್ಲ ಇಬ್ರಿಯರ ಮಕ್ಕಳನ್ನ ಕೊಂದಾಕ್ಬೇಕು ಎಂಬುದಾಗಿ. ಆದರೆ ಮೋಶೆಯ ತಂದೆ ತಾಯಿಗಳು ಮಗುವಾದಂತಹ ಈ ಮೋಶೆಯನ್ನ ಏನ್ ಮಾಡಿದ್ರು? 3 ತಿಂಗಳ ಮಟ್ಟಿಗೆ ಸಂರಕ್ಷಣೆ ಮಾಡಿದ್ರು. ನಂತರವಾಗಿ ಏನ್ ಮಾಡಿದ್ರು? ಅವರನ್ನ ನೈಲ್ ನದಿಯಲ್ಲಿ ತೇಲಿಬಿಟ್ರು. ಯೆಹೋವನು ಏನ್ ಮಾಡಿದ್ರು? ಯೆಹೋವನು ಈ ಮೋಶೆಯನ್ನ ಫರೋಹನನ ಅರಮನೆಗೆ ಕರಕೊಂಡು ಹೋಗಿ ಅಲ್ಲಿ ಅವನನ್ನ ಸಾಕಿದ್ರು. ಸೊ ನಾವು ನೋಡುವಂಥದ್ದು, ಈ ಮೋಶೆ ಐಗುಪ್ತದ ಎಲ್ಲ ವಿದ್ಯೆಗಳನ್ನ ಕಲ್ತ. ಯು ನೋ ಎವ್ರಿಥಿಂಗ್. ಸೊ ಅದಾದ ಮೇಲೆ ನಾವು ನೋಡುವಂಥದ್ದು, ಒಂದು ಫೈನ್ ಡೇ ಮೋಶೆ ಹೊರಗೆ ಬರ್ತಾ ಇದ್ದಾನೆ. ಇಬ್ರು ಇಸ್ರಾಯೇಲರು, ಒಬ್ಬ ಇಸ್ರಾಯೇಲನನ್ನ ಒಬ್ಬ ಐಗುಪ್ತದವನು ಹೊಡೆಯುವಂಥದ್ದನ್ನ ನೋಡ್ತಾ ಇದ್ದಾನೆ. ಇಲ್ಲಿ ಮೋಶೆ ಮಧ್ಯಸ್ಥನಾಗಿ ನಿಂತು ಆ ಐಗುಪ್ತದವನನ್ನ ಕೊಂದಾಕ್ಬಿಡ್ತಾನೆ. ಸೊ ಮಾರನೇ ದಿನದಲ್ಲಿ ಇಬ್ಬರು ಇಸ್ರಾಯೇಲರು ಒಡೆದಾಡುವಂಥದ್ದನ್ನ ನೋಡ್ತಾನೆ. ಸೊ ಅಲ್ಲಿ ಆತನು ಹೋಗುವಂತಹ ಸಂದರ್ಭದಲ್ಲಿ ನಡೆಯುವಂತಹ ಕಾರ್ಯಗಳು ನಮಗೆ ಗೊತ್ತುಂಟು. ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ದೇವರು ಏನ್ ಮಾಡಿದ ಇಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ಮೋಶೆ ಮಿದ್ಯಾನ್ ದೇಶಕ್ಕೆ ಓಡೋಗ್ತಾನೆ. ಸೊ ನಂತರವಾಗಿ ಕೆಲವು ವರ್ಷಗಳ ನಂತರವಾಗಿ ದೇವರೇನ್ ಮಾಡ್ತಾನೆ? ಮೋಶೆಯನ್ನ ಇಸ್ರಾಯೇಲರ ವಿಮೋಚಕನನ್ನಾಗಿ ಆರಿಸಿಕೊಂಡು ಅವನನ್ನ ಕಳುಹಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಇಲ್ಲಿ ಮೋಶೆಯನ್ನ ದೇವರು ಕರೆದು ಬೇರ್ಪಡಿಸಿರುವಂಥದ್ದು ಒಂದು ಪ್ರತ್ಯೇಕವಾದ ದೌತ್ಯಕ್ಕೋಸ್ಕರವಾಗಿ. ಆ ದೌತ್ಯ ಅನ್ನುವಂಥದ್ದು ಐಗುಪ್ತದಲ್ಲಿರುವಂತಹ ಜನರನ್ನ ತಾನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಹಾಲು ಜೇನು ಹರಿಯುವ ದೇಶಕ್ಕೆ ಅವರನ್ನ ನಡೆಸಿಕೊಂಡು ಹೋಗುವುದಕ್ಕೋಸ್ಕರವಾಗಿ. ನೋಡಿ, ಮೋಶೆಗೆ ತಾನಾರೆಂಬುದಾಗಿ ಪೂರ್ಣವಾದ ಗ್ರಹಿಕೆ ಇತ್ತು. ಆತ ಎಲ್ಲಿದ್ದ? ಫರೋಹನನ ಅರಮನೆಯಲ್ಲಿ ವಾಸಿಸಿದಾಗ್ಯೂ ತಾನು ಒಬ್ಬ ಇಬ್ರಿಯನು ಎಂಬ ಒಂದು ತಿಳುವಳಿಕೆ ಅವನಿಗಿತ್ತು. ಆದುದರಿಂದಲೇ ಒಬ್ಬ ಐಗುಪ್ತದವನು ಇಸ್ರಾಯೇಲನ್ನ ಅಥವಾ ಇಬ್ರಿಯನನ್ನ ಪೀಡಿಸಿದಂತಹ ಸಂದರ್ಭದಲ್ಲಿ ಅವನನ್ನ ಒಡೆದು ಕೊಂದು ಹಾಕಿದ್ದು. ಆದರೆ 3ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಯೆಹೋವನು ಮೋಶೆಯನ್ನ ಈ ಒಂದು ನಾಯಕತ್ವ ಸ್ಥಾನಕ್ಕೆ ತರುವಂತಹ ಸಂದರ್ಭದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ದೇವರು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಮೊದಲನೇದಾಗಿ ಹೇಳುವಂಥದ್ದು, ನಾನು ನನ್ನ ಜನರ ದುರವಸ್ಥೆಯನ್ನ ಕಂಡಿದ್ದೇನೆ, ಅವರ ಕಷ್ಟವನ್ನ, ಅವರ ಮೊರೆಯನ್ನ ಕೇಳಿದ್ದೇನೆ, ಅವರ ದುಃಖವನ್ನ ನೋಡಿದ್ದೇನೆ. ಸೊ ನಾನು ಇಸ್ರಾಯೇಲರನ್ನ ಬಿಡಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ.
ಆದರೆ 4ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಮೋಶೆ ಹೇಳುವಂಥದ್ದು, ಸ್ವಾಮಿ ನಾನು ಮಂದ ನಾಲಿಗೆಯವನು ಅಥವಾ ತೊದಲು ಮಾತಿನವನು, ನನ್ನಿಂದ ಇದು ಸಾಧ್ಯ ಇಲ್ಲ. ಪ್ರಿಯರೇ, ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಒಂದು ಸತ್ಯ ಏನು ಗೊತ್ತಾ? ನಮ್ಮ ವಿಷಯ ಅನ್ನುವಂಥದ್ದು ನಂಬಿಕೆಯನ್ನ ತಿಳಿದುಕೊಳ್ಳುವಂಥದ್ದು ಮಾತ್ರವಲ್ಲ, ತಿಳಿದುಕೊಳ್ಳಂತಹ ನಂಬಿಕೆಯನ್ನ ಆಚರಿಸುವಂಥದ್ದಾಗಿದೆ. ಇಲ್ಲಿ ದೇವರು ಮೋಶೆಯನ್ನ ಆ ಬಾಲ್ಯದಿಂದ ಸಂರಕ್ಷಣೆ ಮಾಡಿ ಯಾವ ಫರೋಹನನ ಅರಮನೆಯಿಂದ ಎಲ್ಲ ಯಹೂದ್ಯರನ್ನ, ಎಲ್ಲ ಇಬ್ರಿಯ ಮಕ್ಕಳನ್ನ, ಗಂಡು ಮಕ್ಕಳನ್ನ ನೈಲ್ ನದಿಯಲ್ಲಿ ಹಾಕಿ ಕೊಲ್ಲಬೇಕೆಂಬ ರಾಜಾಜ್ಞೆ ಹೊರೆಯಲ್ಪಟ್ಟಿತ್ತು, ಅದೇ ಅರಮನೆಯಲ್ಲಿ ಸಾಕಿ ಅವನನ್ನ ಒಬ್ಬ ಯೌವನಸ್ಥನಾಗಿ ಅಲ್ಲಿಂದ ಹೊರತಂದಂತಹ ಉದ್ದೇಶ ಅನ್ನುವಂಥದ್ದು ತನ್ನ ಮಾವನಾದ ಇತ್ರೋನನ ಹಾಡುಗಳನ್ನ ಮೇಯಿಸಿ ತನ್ನ ಜೀವಿತವನ್ನ ಕಳೆಯುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ದಾಸತ್ವದಲ್ಲಿರುವಂತಹ ಜನರನ್ನ ಬಿಡುಗಡೆ ಮಾಡಿ ವಾಗ್ದಾನ ದೇಶಕ್ಕೆ ಕರೆತರುವುದಕ್ಕೋಸ್ಕರವಾಗಿ. ದೇವರು ಮೋಶೆಯನ್ನ ಕಂಡಂಥದ್ದು, ಮೋಶೆಗೆ ಬೇಕಾದಂತಹ ಎಲ್ಲ ವಿಧವಾದಂತಹ ಏನು ವಿದ್ಯಾಭ್ಯಾಸವನ್ನ ಕೊಟ್ಟಂಥದ್ದು ಈ ಒಂದು ಕಾರಣಕ್ಕೋಸ್ಕರವಾಗಿ. ಪ್ರಿಯರೇ, ಯೋಚನೆ ಮಾಡಿ, ನಾವು ಕಲಿತಿರುವಂಥದ್ದನ್ನ ಅಥವಾ ನಾವು ತಿಳಿದುಕೊಂಡಿರುವಂಥದ್ದನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವವರಾಗಿದ್ದೇವಾ? ಇಲ್ಲದೆ ಹೋದರೆ ನಮ್ಮ ಜೀವಿತ ನಿಷ್ಫಲವಾಗಿರುವಂಥದ್ದಾಗಿದೆ. ನಿಷ್ಫಲ. ನೋಡಿ, ಯೆಶಾಯ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ, ನಾನು ದ್ರಾಕ್ಷಲತೆಯನ್ನು ನೆಟ್ಟಿದೆ, ಅದಕ್ಕೆ ಬೇಕಾದಂತಹ ಎಲ್ಲ ಕಾರ್ಯಗಳನ್ನು ಮಾಡಿದೆ, ನಾನು ಉತ್ತಮವಾದಂತಹ ಫಲಗಳನ್ನು ಎದುರು ನೋಡ್ತಾ ಇದ್ದೆ, ಆದರೆ ಅದು ಕೆಟ್ಟ ಫಲಗಳನ್ನು ಬಿಡ್ತು. ದೇವರು ನಮ್ಮನ್ನ ಕರೆದಿರುವಂಥದ್ದು, ದೇವರು ನಮ್ಮನ್ನ ಬೇರ್ಪಡಿಸಿರುವಂಥದ್ದು, ದೇವರ ಕುರಿತಾಗಿರುವಂತಹ ಯಥಾರ್ಥವಾದಂತಹ ಸತ್ಯವನ್ನ ನಾವು ತಿಳುಕೊಂಡು ಅದನ್ನು ನಾವು ಆಚರಿಸುವುದಕ್ಕೋಸ್ಕರವಾಗಿ. ವಿ ಮಸ್ಟ್ ಲರ್ನ್. ಇದು ಅನೇಕರು ಕಲಿಯುವುದಕ್ಕೆ ಹಿಂಜಾರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ನಾವು ಮೋಶೆಯ ಜೀವಿತವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಮೋಶೆಯನ್ನ ದೇವರು ಸಂರಕ್ಷಿಸಿರುವುದು ನೋಡಿ. ಕೇವಲ 3 ತಿಂಗಳು ಪ್ರಾಯವಿರುವಂತಹ ಮೋಶೆಯನ್ನ ಆ ಒಂದು ನೈಲ್ ನದಿಯಲ್ಲಿ ಆ ಹಾಪು ಹುಲ್ಲಿನ ಆ ಒಂದು ಜಾಗದಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ, ನೈಲ್ ನದಿಯ ಕುರಿತಾಗಿ ನಾವು ಕಲಿಯುವಂಥದ್ದು ಮೊಸಳೆಗಳಿಂದ ತುಂಬಲ್ಪಟ್ಟಿರುವಂತಹ ಒಂದು ಜಾಗ ಅದು. ನೋಡಿ, ಏನು ಬೇಕಾದರೂ ಸಂಭವಿಸಬಹುದಾಗಿತ್ತು. ಅದು ಗಾಡ್ ಪ್ರೊಟೆಕ್ಷನ್ ವಾಸ್ ದೇರ್. ದೇವರ ಸಂರಕ್ಷಣೆ ಇತ್ತಲ್ಲಿ. ಫರೋಹನ ಮಗಳು ಆ ಒಂದು ನೈಲ್ ನದಿಗೆ ಬರುವಂತಹ ಅವಶ್ಯಕತೆ ಇರಲಿಲ್ಲ, ಬಟ್ ಗಾಡ್ ಬ್ರಾಟ್. ಕಾರಣ ಮೋಶೆಯ ಸಂರಕ್ಷಣೆ, ಮೋಶೆಯನ್ನ ಸಂರಕ್ಷಿಸುವಂಥದ್ದು. ಕಾರಣ ದೇವರು ಮೋಶೆಯನ್ನ ಇಸ್ರಾಯೇಲರ ನಾಯಕನನ್ನಾಗಿ ಕಂಡಿರುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ಘಟಕ ಎಂಬುದನ್ನು ನಾವು ಮರಿಬಾರದು. ನಾವು ನೋಡಿದ್ವಿ, ಪೌಲ ತಿಮೋತಿಯನ್ನ ಆರಿಸಿಕೊಂಡ. ಪೌಲನು ತಿಮೋತಿಯನನ್ನ ಆರಿಸಿಕೊಂಡಂಥದ್ದು ಒಂದು ಪ್ರತ್ಯೇಕವಾದ ದೌತ್ಯವನ್ನ ತನ್ನ ಕಾಲದ ನಂತರ ನಿರ್ವಹಿಸುವುದಕ್ಕೋಸ್ಕರವಾಗಿ. ಇಲ್ಲಿ ಹೇಳುವಂಥದ್ದು,
ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನ ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಸೊ ಟೀಚ್, ಸಿ ವಾಟ್ ಯು ಲರ್ನ್ ಫ್ರಮ್ ಮೀ. ನೀನು ನನ್ನಿಂದ ಕಲಿತಿರುವಂಥದ್ದನ್ನ ಇತರರಿಗೆ ಕಲಿಸಿಕೊಡು. ನೀನು ನನ್ನಿಂದ ಹೊಂದಿಕೊಂಡಿರುವಂಥದ್ದನ್ನ ಇತರರಿಗೆ ಕಲಿಸಿಕೊಡು. ಸೊ ಇದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ ಎಂಬುವಂಥದ್ದನ್ನ ನಾವುಗಳು ಮರೆತು ಹೋಗಬಾರದು. ನಾವು ಯಥಾರ್ಥವಾಗಿ ದೇವರ ಕುರಿತಾಗಿ ಪೂರ್ಣವಾದ ಗ್ರಹಿಕೆ ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಾವು ಹೇಳಿಕೊಡುವಂಥದ್ದು ತಪ್ಪಾಗಿ ಮಾರ್ಪಡ್ತದೆ. ಸೊ ಇದರ ಫಲವಾಗಿ ಏನಾಗ್ತದೆ, ಅನೇಕರು ನಾವು ನೋಡ್ತೇವೆ, ನಮ್ಮ ಸಭೆಗಳಿಗೆ ಅನೇಕರು ಹೊಸ ವ್ಯಕ್ತಿಗಳು ಬರ್ತಾರೆ, ಆದರೆ ಬಂದ ಅದೇ ಸ್ಪೀಡಲ್ಲಿ ವಾಪಸ್ ಹೋಗ್ಬಿಡ್ತಾರೆ. ಕಾರಣ ಏನು? ಸೊ ನಾವು ಹೇಳಿಕೊಡುವಂತಹ ದೇವರು ಯಾರೆಂಬುದಾಗಿ ನೋಡುವಾಗ ನಿನ್ನ ಆರ್ಥಿಕ ಪರಿಸ್ಥಿತಿಯನ್ನು ಬದಲಾಯಿಸುವಂತಹ ದೇವರು, ನಿನ್ನ ರೋಗವನ್ನು ವಾಸಿ ಮಾಡುವಂತಹ ದೇವರು, ನಿನ್ನ ಆರ್ಥಿಕವನ್ನು ಸುಧಾರಿಸುವಂತಹ ದೇವರು, ಇತ್ಯಾದಿ ಇತ್ಯಾದಿ. ಆದರೆ ನಿಜವಾದಂತಹ ಸುವಾರ್ತೆ ಅನ್ನುವಂಥದ್ದು ಏನು? ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಯೋಹಾನ ಹೇಳಿರುವಂಥದ್ದು, ಪರಲೋಕ ರಾಜ್ಯವು ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಪರಲೋಕ ರಾಜ್ಯವು ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಸೊ ನಿಜವಾದ ಸುವಾರ್ತೆ ಅನ್ನುವಂಥದ್ದು ದೇವರ ರಾಜ್ಯದ ಕುರಿತಾಗಿ. ರಿಪೆಂಟ್, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಟ್ ಹ್ಯಾಂಡ್. ದಿಸ್ ಇಸ್ ಟ್ರೂ ಗಾಸ್ಪಲ್. ಇದು ನಿಜವಾದ ಸುವಾರ್ತೆ. ಆದರೆ ಇವತ್ತು ನಾವು ನಿಜವಾದ ಸುವಾರ್ತೆಗೆ ಬದಲಾಗಿ ಆರ್ಥಿಕತೆಯ ಸುವಾರ್ತೆಯನ್ನು ಹೇಳ್ತಾ ಇದ್ದೇವೆ. ಕಷ್ಟ ಪರಿಹಾರ ಆಗುತ್ತೆ, ರೋಗ ಪರಿಹಾರ ಆಗುತ್ತೆ, ಮದುವೆ ಆಗುತ್ತೆ, ಮನೆ ಸಿಕ್ಕುತ್ತೆ, ಇತ್ಯಾದಿ ಇತ್ಯಾದಿ. ಸೊ ಇದನ್ನು ಕೇಳಿ ಬರುವಂತಹ ವ್ಯಕ್ತಿಗಳು ತಮ್ಮ ಜೀವಿತದಲ್ಲಿ ಇವುಗಳು ಲಭಿಸದೇ ಇರುವಾಗ ಅವರು ಹಿಂಜಾರಿ ಹೋಗ್ತಾರೆ. ಸೊ ಅದಕ್ಕೆ ಯಾರು C.S. ಲೂಯಿಸ್ ಅವರು ಹೇಳಿರುವಂಥದ್ದು, ನೀವು ದೇವರ ಶಾಸ್ತ್ರವನ್ನ ಕಲಿಯದೆ ಹೋದ್ರೆ, ಸೊ ಇಟ್ ಇಸ್ ನಾಟ್, ನಿಮಗೆ ಏನು ಗೊತ್ತಿಲ್ಲ ಎಂಬುದಾಗಿ ಅಲ್ಲ, ಬದಲಾಗಿ ತಪ್ಪಾದ ಗ್ರಹಿಕೆಯನ್ನ ನೀವು ಪಡೆದುಕೊಂಡಿದ್ದೀರಿ ಎಂಬುದಾಗಿ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಒಂದು ಸಾರಿ ಯೋಚನೆ ಮಾಡೋಣ. ನಾನು ತಿಳುಕೊಂಡಿರುವಂತಹ ದೇವರ ಕುರಿತಾದಂತಹ ದೇವರ ಕುರಿತಾಗಿ ನಾನು ತಿಳುಕೊಂಡಿರುವಂಥದ್ದು ಒಂದು ಯಥಾರ್ಥವಾದಂತಹ ತಿಳುವಳಿಕೆನ. ಸೊ ಇಲ್ಲದೆ ಹೋದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದ ಬ್ಲೈಂಡ್ ಕೆನಾಟ್, ಒಬ್ಬ ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ವಿ ಅವರ್ಸೆಲ್ಫ್ ಬ್ಲೈಂಡ್, ನಾವಾಗಿಯೇ ಕುರುಡರಾಗಿದ್ದೇವೆ. ಸೊ ವಿ ಡೋಂಟ್ ನೋ ದ ಟ್ರೂ ಗಾಸ್ಪಲ್. ಯಥಾರ್ಥವಾದ ಸುವಾರ್ತೆ ನಮಗೆ ಗೊತ್ತಿಲ್ಲ. ದೆನ್ ಹೌ ಕ್ಯಾನ್ ವಿ ಪ್ರೀಚ್ ದಟ್? ಸೊ ಇದರ ಮೂಲಕವಾಗಿ ಏನಾಗ್ತದೆ, ದ ಎಂಡ್ ವಿಲ್ ಬಿ ದ ಟ್ರಾಜಿಡಿ. ಆದರೆ ಇಲ್ಲಿ ತಿಮೋತಿಗೆ ಹೇಳ್ತಾ ಇದ್ದಾನೆ, ಸೊ ನಾನು ನಿನಗೆ ಬೋಧಿಸಿದಂಥದ್ದನ್ನ ಇತರರಿಗೆ ಬೋಧಿಸು. ಕಾರಣ ನೋಡಿ, ಗಲಾತ್ಯ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಪೌಲನು ಹೇಳುವಂಥದ್ದು, ನಾವು ಸಾರಿದ ಸುವಾರ್ತೆಗೆ, ಗಲಾತ್ಯ 1:8, ನಾವು ಸಾರಿದ ಸುವಾರ್ತೆಗೆ ವಿರುದ್ಧವಾದುದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ಸಾರಿದರೆ ಶಾಪಗ್ರಸ್ತನಾಗಲಿ. ಬಿಕಾಸ್ ಪೌಲನಿಗೆ ಗೊತ್ತಿತ್ತು, ನಾನು ಸಾರಿದ ಸುವಾರ್ತೆ ಅದು ಯಥಾರ್ಥವಾದ ಸುವಾರ್ತೆ. ದಟ್ ಈಸ್ ದ ಟ್ರೂತ್ ಗಾಸ್ಪಲ್. ಟ್ರೂ ಗಾಸ್ಪಲ್. If you want to know true gospel, we must learn scripture in a systematic way. ನಾವು ಈ ಯಥಾರ್ಥವಾದ ಸುವಾರ್ತೆಯನ್ನ ನಾವು ಸಾರಬೇಕಾದ್ರೆ ದೇವರ ವಾಕ್ಯವನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಕಲಿಬೇಕು. ನೋಡಿ, ಪ್ರತ್ಯೇಕವಾಗಿ ಇವತ್ತು ಹೋಲಿ ಸ್ಪಿರಿಟ್ ಹೆಸರಿನಲ್ಲಿ ನಾವು ಕಾಣುವಂತಹ ಅನೇಕ ವಿಧವಾದಂತಹ ಕೋಲಾಹಲಗಳು, ದುರ್ಬೋಧನೆಗಳು. ಇಂದು ಅನೇಕರು ಹೇಳ್ತಾ ಇದ್ದಾರೆ, ಅನೇಕರು ಪ್ರಸಂಗಿಸುವಂಥದ್ದು, ನೋ ನೀಡ್ ದ ವರ್ಡ್ ಆಫ್ ಗಾಡ್. ನಮಗೆ ದೇವರ ವಾಕ್ಯ ಬೇಡ, ವಿ ನೀಡ್ ಓನ್ಲಿ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್. ನಮಗೆ ಪವಿತ್ರಾತ್ಮನ ಆ ಮ್ಯಾನಿಫೆಸ್ಟೇಷನ್ ಸಾಕು ಎಂಬುದಾಗಿ. ಕಾರಣ
ಸೊ ದೇ ಡೋಂಟ್ ನೋ ದ ಟ್ರೂ ವರ್ಡ್ ಆಫ್ ಗಾಡ್. ಅವರಿಗೆ ಯಥಾರ್ಥವಾದ ದೇವರ ವಾಕ್ಯದ ಪರಿಜ್ಞಾನ ಇಲ್ಲ. ಸೊ ಅದರಿಂದಲೇ ಪ್ರಿಯರೇ, ಸೊ ವಿ ಮಸ್ಟ್ ಲರ್ನ್ ದ ವರ್ಡ್ ಆಫ್ ಗಾಡ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ. ದೇವರ ವಾಕ್ಯವನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ಕಲಿಬೇಕು. ಇದು ಪ್ರತಿಯೊಂದು ಸಭೆಯ ಕರ್ತವ್ಯ, ಪ್ರತಿಯೊಬ್ಬ ಸಂಡೇ ಸ್ಕೂಲ್ ಟೀಚರ್ ಅವರ ಕರ್ತವ್ಯ, ಪ್ರತಿ ತಂದೆ ತಾಯಿಗಳ ಕರ್ತವ್ಯ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಮೋಶೆ ಹೇಳ್ತಾ ಇದ್ದಾನೆ ತಂದೆಗಳಿಗೆ, ಸೊ ಯು ಮಸ್ಟ್ ಟೀಚ್ ದೆಮ್ ಟು ಯುವರ್ ಚಿಲ್ಡ್ರನ್. ನೀವು ಈ ಧರ್ಮಶಾಸ್ತ್ರವನ್ನ ನಿಮ್ಮ ಮಕ್ಕಳಿಗೆ ಕಲಿಸಿಕೊಡ್ರಿ. ಸೊ ಇನ್ ದೋಸ್ ಡೇಸ್ ದೇರ್ ಇಸ್ ಎ ನೋ ಸ್ಕ್ರಾಲ್, ಪುಸ್ತಕಗಳಿರಲಿಲ್ಲ. ದೇರ್ ಇಸ್ ಎ ವರ್ಡ್ ಬೈ ವರ್ಡ್, ಬಾಯಿ ಮಾತಿನಿಂದ ಹೋಗುವಂತಹ ಒಂದು ಕಾಲ. ಸೊ ಅದರಿಂದಲೇ ಹೇಳುವಂಥದ್ದು, ಟೀಚ್ ದೆಮ್ ಟು ಯುವರ್ ಚಿಲ್ಡ್ರನ್, ನಿಮ್ಮ ಮಕ್ಕಳಿಗೆ ಇದನ್ನ ಬೋಧಿಸಿಕೊಡ್ರಿ. ಆದುದರಿಂದಲೇ ಶದ್ರಕ್, ಮೇಷಕ್, ಅಬೇದ್ನೆಗೋ ಹಾಗೂ ದಾನಿಯೇಲ ಬಾಬೇಲ್ ದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೇಳಿದಂಥದ್ದು, ರಾಜನು ತಿನ್ನುವಂತಹ ಆಹಾರವನ್ನು ತಿಂದು ಅವನು ಕುಡಿಯುವಂತಹ ದ್ರಾಕ್ಷಾರಸವನ್ನು ಕುಡಿದು ನಮ್ಮನ್ನು ನಾವು ಅಶುದ್ಧಪಡಿಸಿಕೊಳ್ಳೋದಿಲ್ಲ. ಕಾರಣ ಅವರು ಕಲಿತಂಥದ್ದು ಯಥಾರ್ಥವಾದಂತಹ ದೈವಶಾಸ್ತ್ರವಾಗಿತ್ತು. ದ ರೈಟ್ ಗಾಸ್ಪಲ್, ರೈಟ್ ಥಿಯಾಲಜಿ ದೇ ಲರ್ನ್. ಅದರ ಫಲವಾಗಿ ಅವರು ಹೇಳ್ತಾರೆ, ನೋ, ವಿ ವಿಲ್ ನೆವರ್ ಡೂ ದ್ಯಾಟ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಬ್ಬ ಹೆಣ್ಣು ಮಗಳ ಕತೆ. ಆಕೆಯ ಪ್ರಶ್ನೆ ಇದೆ, ದೇವರು ಒಬ್ಬನೇ. ವೆನ್ ಗಾಡ್ ಈಸ್ ಒನ್, ವೈ ಶುಡ್ ವಿ ಪ್ರೇ ಟು ಅದರ್ ಪೀಪಲ್? ಬೇರೆಯವರಿಗೆ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ಯೇಸುಸ್ವಾಮಿಯ ಮೂಲಕ ಪಾಪ ಪರಿಹಾರ ನಮಗೆ ಲಭಿಸುವಾಗ, ವೈ ಶುಡ್ ವಿ ಹ್ಯಾವ್ ಟು ಕನ್ಫಸ್ ಅವರ್ ಸಿನ್ ಬಿಫೋರ್ ಮ್ಯಾನ್? ವೆನ್ ವಿ ರಿಸೀವ್ ದ ಫರ್ಗಿವ್ನೆಸ್ ಆಫ್ ಸಿನ್ ಥ್ರೂ Christ Jesus, why should I have to confess my sin before man? See, the church, they fail to convince because they don't have the answer for this. They themselves blind. So ಆಗಿರುವಾಗ ಬೇರೊಂದು ಧರ್ಮದವರು ಹೇಳಿದ್ರು, ಅವರು they convinced, so she thought, oh, that is the right, so she left, now she is in jail. See, it looks like a silly things. ಇದು ನೋಡುವುದಕ್ಕೆ, ಕೇಳುವುದಕ್ಕೆ ಅದು ಒಂದು ಅತ್ಯಲ್ಪವಾದಂತಹ ಕಾರ್ಯಗಳಾಗಿ ತೋರ್ಪಡಬಹುದು. ಆದರೆ ಪ್ರಿಯರೇ, ಇದರ ಭವಿಷ್ಯತ್ ಅನ್ನುವಂಥದ್ದು ಬಹಳ ಚಿಂತಾಜನಕವಾಗಿರುವಂಥದ್ದು. ಕಾರಣ ಏನು? ಯಥಾರ್ಥವಾದ ದೈವಶಾಸ್ತ್ರ ಕಲಿಕೆ ಇಲ್ಲದೆ ಹೋದಂಥದ್ದು. ಸೊ ನಮ್ಮ ಜೀವಿತದಲ್ಲಿ ಈ ಯಥಾರ್ಥವಾದ ದೈವಶಾಸ್ತ್ರದ ಆ ಒಂದು ಅನುಭವ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂಥವರಾಗಿರಬೇಕು. ವಿ ಮಸ್ಟ್ ಲರ್ನ್ ದ ವರ್ಡ್ ಆಫ್ ಗಾಡ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ. ಯಥಾರ್ಥವಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ನಾವು ಕಲಿಬೇಕು. ಆಗ ಮಾತ್ರ ನಮ್ಮನ್ನ ಪ್ರಶ್ನಿಸುವವರ ಮುಂದೆ ಧೈರ್ಯವಾಗಿ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯವಾಗ್ತದೆ. ಇಂದು ಅನೇಕ ಯೌವನಸ್ಥ ಕ್ರೈಸ್ತರು ಇತರರು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯವಾಗದೆ ಹಿಂಜಾರುವಂತವರಾಗಿದ್ದಾರೆ. ಸೊ ನಮ್ಮ ಬಳಿಯಲ್ಲಿ ಅನೇಕರು ಕೇಳುವಂತ ಪ್ರಶ್ನೆಗಳಿಗೆ, ಅನೇಕ ಅಕ್ರೈಸ್ತರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಬಿಕಾಸ್ ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್. ಸೊ ನಮಗೆ ಗೊತ್ತಿರುವಂಥದ್ದು, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ ಸಿಕ್ಕುತ್ತೆ, ಪ್ರಾರ್ಥನೆ ಮಾಡಿದ್ರೆ ರೋಗವಾಸಿ ಆಗುತ್ತೆ, ಪ್ರಾರ್ಥನೆ ಮಾಡಿದ್ರೆ ಮನೆ ಸಿಕ್ಕುತ್ತೆ, ಪ್ರಾರ್ಥನೆ ಮಾಡಿದ್ರೆ ನನ್ನ ಸಾಲಗಳಿಗೆ ಪರಿಹಾರ ಆಗುತ್ತೆ. ಬಟ್ ಬಿಹೋಲ್ಡ್ ದಟ್, ಅದಕ್ಕಿಂತಲೂ ಮಿಗಿಲಾಗಿರುವಂಥದ್ದಾಗಿದೆ. ಸೊ ದಟ್ ವಿ ಡೋಂಟ್ ನೋ, ಅದು ನಮಗೆ ಗೊತ್ತಿಲ್ಲ. ಸೊ ಅದನ್ನ ನಾವೇನ್ ಮಾಡಬೇಕು? ದೇವರ ವಾಕ್ಯಾನುಸಾರವಾಗಿ ಇನ್ ದ ರೂಟ್ ಆಫ್ ದ ವರ್ಡ್ ಆಫ್ ಗಾಡ್, ದೇವರ ಆ ವಾಕ್ಯದ ಆ ಒಂದು ಫೌಂಡೇಶನ್ ಅಲ್ಲಿ ನಿಂತುಕೊಂಡು ನಾವು ಕಲಿಯುವಂತವರಾಗಿರ್ಬೇಕು. ಇದು ದೇವರು ನಮ್ಮಿಂದ ಬಯಸುವಂಥದ್ದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ಒಮ್ಮೆ ಯೋಚನೆ ಮಾಡಿ, ನಾವು ದೇವರ ವಾಕ್ಯವನ್ನ ಓದುವಂಥವರು, ಧ್ಯಾನಿಸುವಂಥವರಾಗಿದ್ದೇವಾ? ಅಥವಾ ಕೇವಲ ನಾವು ನೋಡ್ತೇವೆ, ಗಿಳಿಶಾಸ್ತ್ರ, ಒಂದು ಗಿಳಿಯನ್ನು ಬಿಡ್ತಾರೆ, ಆ ಗಿಳಿ ಹೋಗ್ಬಿಟ್ಟು ಒಂದು
ಬುಕ್ಕನ್ನು ತರ್ತದೆ, ಅದನ್ನು ನೋಡಿ ಭವಿಷ್ಯತ್ತನ್ನು ಹೇಳುವಂಥದ್ದು. ಇಂದು ಅನೇಕ ಕ್ರೈಸ್ತರು ಅದೇ ರೀತಿಯಾಗಿ ಗಿಳಿಶಾಸ್ತ್ರ, ಸತ್ಯವೇದ. ಯಾಕಂದ್ರೆ ಇವತ್ತು ನಮ್ಮ ಕ್ಯಾಲೆಂಡರ್ಗಳಲ್ಲಿ ಒಂದೊಂದು ದಿನ ಒಂದೊಂದು ವಾಕ್ಯ ಬರೆದಿದೆ. ಆ ವಾಕ್ಯವನ್ನು ಓದ್ಬಿಟ್ಟು ನಾವು ಹೋಗ್ತೀವಿ, ಅವು ಆಶೀರ್ವಾದ, ಇವತ್ತು ನನಗೆ ಆಶೀರ್ವಾದ ಸಿಕ್ಕತ್ತೆ. ಕ್ರೈಸ್ತತ್ವ ಅನ್ನುವಂಥದ್ದು ಗಿಳಿಶಾಸ್ತ್ರ ಅಲ್ಲ ಪ್ರಿಯರೇ. ಸೊ ಕ್ರೈಸ್ತತ್ವ ಅನ್ನುವಂಥದ್ದು ಯಥಾರ್ಥವಾಗಿ ದೇವರ ಕುರಿತಾದಂತಹ ತಿಳುವಳಿಕೆಯನ್ನ ನಾವು ಹೊಂದಿಕೊಂಡು ಅದಕ್ಕನುಸಾರವಾಗಿ ಜೀವಿಸುವಂಥದ್ದು. ಶ್ರೀಮತನಾವರ್ತಿ ನಾನು ಈ C.S. ಲೂಯಿಸ್ ಅವರ ಮಾತನ್ನು ಹೇಳ್ತೇನೆ. ಇದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಮಾತು. ಇಫ್ ಯು ಡೋಂಟ್ ಲಿಸನ್ ದ ಥಿಯಾಲಜಿ, ನೀವು ದೇವರ ಶಾಸ್ತ್ರವನ್ನ ಕಲಿಯದಿದ್ದರೆ, ಇಟ್ ವೋಂಟ್ ಮೀನ್ ಯು ಹ್ಯಾವ್ ನೋ ಐಡಿಯಾ ಅಬೌಟ್ ಗಾಡ್. ನಿಮ್ಮ ದೇವರ ಕುರಿತಾಗಿ ತಿಳುವಳಿಕೆ ಇಲ್ಲ ಎಂಬುದಾಗಿ ಅಲ್ಲ. ಇಟ್ ಮೀನ್ ಯು ಹ್ಯಾವ್ ಲಾಟ್ ಆಫ್ ರಾಂಗ್, ನಿಮಗೆ ತಪ್ಪಾದ ಗ್ರಹಿಕೆ ಇದೆ. ಈ ಮುಂಜಾನೆಯಲ್ಲಿ ಪ್ರಿಯರೇ, ನಮಗೆ ದೇವರ ಕುರಿತಾದಂತಹ ಪೂರ್ಣವಾದ ತಿಳುವಳಿಕೆ ಉಂಟೋ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಗುಡಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ ದೇವರೇ, ಪೂರ್ಣವಾದಂತಹ ತಿಳುವಳಿಕೆಯನ್ನು ನಾವು ಹೊಂದಿಕೊಂಡು ಈ ನಂಬಿಕೆಯಲ್ಲಿ ನಮ್ಮ ಜೀವಿತವನ್ನು ಮುಂದಕ್ಕೆ ಸಾಗಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧು ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.